ಈಗ ನಾವು ಧ್ಯಾನ ಮಾಡೋಣ. ಧ್ಯಾನದಲ್ಲಿ ಮುಖ್ಯವಾಗಿ ನಾವು ಗಮನ ಇಡಬೇಕು ಏನು ಅಂದರೆ, ನಮ್ಮ ಮನಸ್ಸು ಅತಿ ಸೂಕ್ಷ್ಮವಾಗಿದೆ. ಸೂಕ್ಷ್ಮವಾದದ್ದು ಹರಡುತ್ತದೆ. ಈಗ ನೆಲದ ಮೇಲೆ ನೀರು ಹಾಕಿದ್ರೆ ನೀರು ಒಂದೇ ಕಡೆ ನಿಲ್ಲುತ್ತಾ? ಇಲ್ಲ, ಹರಡುತ್ತದೆ ನೋಡಿ ಅಲ್ವಾ. ತೆರಳವಾದಷ್ಟು ಆ ವಸ್ತು ಹರಡುತ್ತದೆ. ಪೃಥ್ವಿಗಿಂತ ಸೂಕ್ಷ್ಮವಾದದ್ದು ನೀರು ಹರಡುತ್ತದೆ. ನೀರಿಗಿಂತ ಸೂಕ್ಷ್ಮವಾದದ್ದು ಬೆಂಕಿ ಶಾಖ ಅಷ್ಟು ದೂರ ಕೂತಿದ್ರು ನಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಸೂಕ್ಷ್ಮವಾದದ್ದು ವಾಯುನ ಹಿಡಿದಿಡಕ್ಕಾಗೋದೇ ಇಲ್ಲ, ಎಲ್ಲ ಕಡೆ ಹರಡ್ತದೆ. ಇದು ನನ್ನ ಉಸಿರು ಅಂತ ಹಿಡಿದುಕೊಳ್ಳೋಕ್ಕಾಗತ್ತಾ? ನಾವು ಉಸಿರಾಡಿದ್ದು ಬೇರೆಯವ್ರ ಒಳಗೆ ಹೋಗ್ತದೆ, ಬೇರೆಯವರು ಉಸಿರಾಡಿದ್ದು ನಮ್ಮೊಳಗೆ ಬರ್ತದೆ. ಗಾಳಿ ಅದಕ್ಕಿಂತ ಸೂಕ್ಷ್ಮ, ಅದು ಹರಡ್ತದೆ. ಹಾಗೆ ಆಕಾಶ ತತ್ವ ಅದರ ಲಕ್ಷಣವೇ ಎಲ್ಲ ಕಡೆ ವ್ಯಾಪ್ತವಾಗಿರ್ತಕ್ಕಂಥ. ಆಕಾಶಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸು. ಆದ್ದರಿಂದ ನಮ್ಮ ಮನಸ್ಸು ಹರಡುತ್ತದೆ, ಹಬ್ಬುತ್ತದೆ, ವಿಕಸಿತವಾಗ್ತದೆ. ಮನಸ್ಸು ಹರಡಿದಾಗ ನಮಗೆ ಸಂತೋಷ ಆಗತ್ತೆ. ಮನಸ್ಸು ಸಂಕುಚಿತವಾದಾಗ, ಅದು ಚಿಕ್ಕದಾದಾಗ ನಮಗೆ ಬಾಧೆ ಉಂಟಾಗತ್ತೆ, ನೋವು ಬರ್ತದೆ. ನೋವಿದ್ದಾಗ ನೋಡಿ ಏನೋ ಥರ ಕ್ರಶ್ ಆದಂಗೆ ಅನ್ನಿಸ್ತದೆ, ಎಲ್ಲ ಹಿಂಡದಂಗೆ ಅನ್ನಿಸ್ತದೆ ಅಲ್ವಾ. ಸಂತೋಷ ಇದ್ದಾಗ ಎಲ್ಲ ಹರಡ್ದಂಗೆ ಅರಳದಂಗೆ ಅನ್ನಿಸ್ತದೆ. ನಮ್ಮ ಒಳಗಡೆ ಏನೋ ನಮ್ಮ ಚೈತನ್ಯ ಅರಳದಂಗೆ ಅನ್ನಿಸ್ತದೆ. ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಳೋಣ. ಮನಸ್ಸಿಗೆ ಯಾವುದೇ ಥರದ ಬಲವಂತ ಮನಸ್ಸಿಗೆ ಮಾಡಿಕೊಡ್ದು. ಸಹಜವಾಗಿ ಅದನ್ನು ಬಿಡಬೇಕು. ಈಗ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸು ಒಂದು ಕಡೆ ಫೋಕಸ್ ಆಗಿ ಮಾಡಬೇಕಾಗ್ತದೆ, ಏಕಾಗ್ರತೆ ಬೇಕಾಗ್ತದೆ. ಆದರೆ ಧ್ಯಾನಕ್ಕೆ ಏಕಾಗ್ರತೆ ಕೂಡದು. ಧ್ಯಾನದಲ್ಲಿ ಏನು ಮಾಡಬೇಕು? ಬರೀ ಹಾಗೇ ಸರಳವಾಗಿ ಸಡಿಲವಾಗಿ ಮನಸ್ಸನ್ನು ಹಗುರವಾಗಲಿಕ್ಕೆ, ಹರಡಲಿಕ್ಕೆ, ಹಬ್ಬಲಿಕ್ಕೆ ಬಿಟ್ಬಿಡ್ಬೇಕು. ಆಗ ಧ್ಯಾನ ಆಗತ್ತೆ. ನಾನು ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ಮಾತ್ರ ಉಳಿಯುತ್ತದೆ ಧ್ಯಾನದಲ್ಲಿ. ನಾವಿವಾಗ ಕೂತ್ಕೊಳ್ಳೋಣ. ಬೆನ್ನೆಲುಬು ನೇರವಾಗಿರಲಿ, ಕೈಗಳು ಸಡಿಲ ಬಿಟ್ಟಿರಲಿ, ಭುಜವನ್ನು ಸಡಿಲ ಬಿಡಿ, ಎರಡೂ ಕೈಗಳು ಆಕಾಶದ ಕಡೆಗೆ ತೆರೆದಿರಲಿ, ಕಣ್ಣುಗಳು ಮುಚ್ಚಿರಲಿ. ನಮ್ಮ ಎರಡೂ ಅಂಗೈಯಲ್ಲಿ ಆಕಾಶದಿಂದ ಶಕ್ತಿಯು ಬರುತ್ತಾ ಇದೆ, ಒಳಗೆ ಬರುತ್ತಾ ಇದೆ ಅಂತ ಭಾವಿಸಿ ಕೂತ್ಕೊಳ್ಳೋಣ. ಅಂಗೈ ಎರಡು ತೆರೆದಿದೆ. ಅನಂತ ಚೈತನ್ಯದ ಸ್ರೋತ ಈ ಸೃಷ್ಟಿ, ಇದರಿಂದ ನಮ್ಮೊಳಗೆ ಚೈತನ್ಯ ಪ್ರವೇಶವಾಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ವಿಶ್ರಾಮ ಮಾಡೋಣ. ಬೆನ್ನೆಲುಬು ನೇರವಾಗಿರಲಿ, ಮುಖದಲ್ಲಿ ಮುಗುಳ್ನಗೆ ಇರಲಿ. ಮನಸ್ಸಿನಲ್ಲಿ ಏನೇ ಬೇಗುದಿ ಇದ್ದರೂ ಅದಿರಲಿ, ಮುಖದಲ್ಲಿ ಮುಗುಳ್ನಗೆ ಇದ್ದರೂ ಆಯಿತು. ಈಗ ನಾವು 3 ಸಲ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ಓ ಶಬ್ದ ಹೇಗೆ 4 ಕಡೆ ಹರಡುತ್ತಾ ಇದೆಯೋ ಹಾಗೆ ನಮ್ಮ ಮನಸ್ಸನ್ನು ಹರಡೋಕೆ ಬಿಡೋಣ. ಎಲ್ಲ ಥರದ ಪ್ರಯತ್ನವನ್ನು ಬಿಡೋಣ. ವಿಶ್ರಾಮ ಮಾಡುತ್ತಿದ್ದ ಹಾಗೆ ಮನಸ್ಸು 4 ಕಡೆ ಹರಡುತ್ತೆ. ಯಾವುದೇ ವಿಚಾರ ಬಂದರೂ ಬರಲಿ, ಎಲ್ಲ ವಿಚಾರವನ್ನು ಈ ವರ್ತಮಾನ ಕ್ಷಣದ ಅಗ್ನಿಯಲ್ಲಿ ಆಹುತಿ ಕೊಡುತ್ತಾ ಹೋಗೋಣ.
ವಿಚಾರಗಳು ಬರ್ತಿದ್ದ ಹಾಗೆ ಅದು ಭಸ್ಮವಾಗ್ತಾ ಇದೆ ಅಂತ ಭಾವಿಸೋಣ. ಒಳ್ಳೆಯ ಕೆಟ್ಟ ಎಲ್ಲ ವಿಚಾರಗಳನ್ನು ಆಹುತಿ ಮಾಡಿ ವಿಶ್ರಾಮ ಮಾಡೋಣ. ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನ ಮಾಡಬೇಡಿ. ಮನಸ್ಸನ್ನು 4 ದಿಶೆಗೆ ದೂರ ದೂರಕ್ಕೆ ಹೋಗಲು ಅನುಮತಿ ಕೊಟ್ಟುಬಿಡಿ. 10 ದಶೆಯಲ್ಲಿ 10 ದಿಕ್ಕಿನಲ್ಲಿ ಮನಸ್ಸು ಹರಿದಾಡಲಿ, ದೂರ ದೂರ ಹೋಗಲಿ. ನೀವು ಸ್ಥಿರವಾಗಿ ಕುಳಿತಿರಿ. ಎಲ್ಲ ಪ್ರಯತ್ನವನ್ನು ಬಿಟ್ಟು ಕುಳಿತಿರೋಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ.
ಮನಸ್ಸನ್ನು ದೂರ ದೂರದವರೆಗೆ ಕಳಿಸೋಣ. ಆ ಪ್ರಯತ್ನವನ್ನು ಸಹ ಬಿಟ್ಟು ಬಿಡೋಣ. ಏನೂ ಮಾಡದೆ ಸುಮ್ಮನಿದೆ. ನಮ್ಮ ಶರೀರದ ಕಣ ಕಣದಲ್ಲಿ ಆಕಾಶ ತತ್ವವಿದೆ. ಕಣ ಕಣದಲ್ಲಿ ಚೈತನ್ಯವಿದೆ. ಹಾಗೆಯೇ ಇಡೀ ವಿಶ್ವವು ಚೈತನ್ಯ ಶಕ್ತಿಯಿಂದ ಆವರಿಸಲ್ಪಟ್ಟಿದೆ. ಹೇಗೆ ಆಕಾಶದಲ್ಲಿ ಗಾಳಿ ಇದೆಯೋ ಹಾಗೆ ಚೈತನ್ಯವು ಇಡೀ ವಿಶ್ವವನ್ನು ತುಂಬಿದೆ. ನಮ್ಮ ಶರೀರ, ಮನಸ್ಸು, ಹೃದಯ, ಉಸಿರು ಎಲ್ಲವನ್ನೂ ಚೈತನ್ಯ ಶಕ್ತಿ ತುಂಬಿದೆ. ಇವೆಲ್ಲವೂ ಚೈತನ್ಯದಿಂದಲೇ ಆಗಲ್ಪಟ್ಟಿದೆ. ವಿಶ್ರಾಮ ಮಾಡೋಣ. ಇನ್ನೂ ಆಳವಾದ ವಿಶ್ರಾಂತಿಗೆ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಗಮನವನ್ನು ಹರಿಸುತ್ತಾ ಉಸಿರು ತೆಗೆದುಕೊಳ್ಳಿ. ಮುಗುಳ್ನೊಗೆಯೊಂದಿಗೆ ಉಸಿರನ್ನು ನಿಧಾನವಾಗಿ ಬಿಡಿ. ಮುಖದಲ್ಲಿ ಮುಗುಳ್ನಗೆ ಮೂಡಿರಲಿ. ಇಡೀ ಶರೀರ ವಿಶ್ರಾಂತಿಯಲ್ಲಿದೀಗ.
ಎಲ್ಲವೂ ನಿಂತ ಹಾಗಿದೆ, ಸ್ತಬ್ಧವಾಗಿದೆ. ಸ್ವಲ್ಪ ಕಣ್ಣುಗಳನ್ನು ಬಿಡಿ, 2% ಅಷ್ಟು ಮಾತ್ರ ಕಣ್ಣು ತೆಗೀರಿ. 2% ಕಣ್ಣು ತೆಗೀರಿ. ಪ್ರಕಾಶದ ಒಂದು ಚಿಕ್ಕ ಕಿರಣ ಕಣ್ಣೊಳಗೆ ಬಂದಿದೆ. ಈಗ ಮುಖದಲ್ಲಿ ಮುಗುಳ್ನಗೆ ಮೂಡಿರಲಿ. ಉಸಿರಾಟ ಇನ್ನೂ ಸ್ವಲ್ಪ ಹೆಚ್ಚಾದಂಗೆ ಕಾಣಿಸ್ಬೋದು. ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ.